ಹೌದು, ವಿಸ್ತಾರ ನ್ಯೂಸ್ ಕೊಡಮಾಡುವ ಬೆಸ್ಟ್ ಟೀಚರ್ಸ್ ಅವಾರ್ಡ್ ಕಾರ್ಯಕ್ರಮ ಧಾರವಾಡದಲ್ಲಿ ಅದ್ದೂರಿಯಾಗಿ ನಡೆದಿದೆ. ನಗರದ ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನ ಸಚಿವ ಸಂತೋಷ್ ಲಾಡ್ ಚಾಲನೆ ನೀಡಿದ್ರು. ಧಾರವಾಡ ಜಿಲ್ಲೆಯ 18 ಶಿಕ್ಷಕರನ್ನ ಗುರುತಿಸಿದ್ದ ವಿಸ್ತಾರ ನ್ಯೂಸ್ನ ಸಾಮಾಜಿಕ ಕಳಕಳಿಗೆ ಸಚಿವ ಸಂತೋಷ್ ಲಾಡ್ ಫುಲ್ ಖುಷಾದ್ರು. ಬಳಿಕ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಸಾಮಾಜಿಕ ಜವಾಬ್ದಾರಿಯನ್ನ ವಿಸ್ತಾರ ನ್ಯೂಸ್ ಎತ್ತಿ ಹಿಡಿಯುತ್ತಿದೆ. ಇಂತಹ ಶಿಕ್ಷಕರನ್ನ ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡುವ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಎಂದರು. ವಿಸ್ತಾರ ಟಿವಿಯವರು ವಿಶೇಷವಾಗಿ 1 ವರ್ಷ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿ, ವಿಶೇಷವಾಗಿ ಎಲ್ಲ ಶಿಕ್ಷಕರನ್ನ ಗುರುತಿಸಿ ವಿಭಿನ್ನವಾದಂತ ಒಂದು ರೀತಿಯಲ್ಲಿ ಸುಮಾರು 18 ಶಿಕ್ಷಕರನ್ನ ಇವತ್ತಿಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ಚೂಸ್ ಮಾಡಿರ್ತಕ್ಕಂಥ ಮೆಥಡ್ ಬಹಳ ನಾವು ಅಪ್ರಿಶಿಯೇಟ್ ಮಾಡಬೇಕು. ಅವರು ಜನರ ಅಭಿಪ್ರಾಯವನ್ನ ತಗೊಂಡು ಯಾವ ಟೀಚರ್ ಚೆನ್ನಾಗಿದ್ದಾರೆ, ಪಾಪ್ಯುಲರ್ ಇದ್ದಾರೆ, ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅಂತವ್ರನ್ನ ಗುರುತಿಸಿ ಈ ಒಂದು ಹೊಸ ಸಿಸ್ಟಮ್ ಏನ್ ಮಾಡಿದ್ದಾರೆ, ನಿಜಕ್ಕೂ ನಾನು ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಕರ ಫೆಡರೇಷನ್ ಸಂಘದ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಮಾತನಾಡಿ, ವಿಸ್ತಾರ ನ್ಯೂಸ್ ಪ್ರಶಸ್ತಿ ಪ್ರದಾನ ಮಾಡುತ್ತಿರೋದ್ರಿಂದ ಶಿಕ್ಷಕರಲ್ಲಿ ಜವಾಬ್ದಾರಿ ಹೆಚ್ಚುತ್ತದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. 1954ರಲ್ಲಿ ಜವಾಹರ್ಲಾಲ್ ನೆಹರೂಜಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಶಿಕ್ಷಕರ ಒಂದು ಮಹಾಧಿವೇಶನವನ್ನ ನಾಗ್ಪುರದಲ್ಲಿ ಉದ್ಘಾಟನೆ ಮಾಡಿದರು. ಆ ಸಂದರ್ಭದಲ್ಲಿ ನೆಹರೂಜಿ ಅವರು ಒಂದು ಮಾತನ್ನು ಹೇಳಿದರು, ಗ್ರಾಮೀಣ ಭಾಗದಲ್ಲಿ ಕಾರ್ಯ ಮಾಡತಕ್ಕಂತ ಶಿಕ್ಷಕರು ಈ ದೇಶದ ರಾಯಭಾರಿಗಳಿದ್ದಂತೆ ಅಂತೇಳಿ. ಅಂತ ಶಿಕ್ಷಕರನ್ನ ಗುರುತಿಸಿ ವಿಸ್ತಾರ ಟಿವಿ ಏನು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದೆ. ಇದು ನಿಜಕ್ಕೂ ಅಭಿನಂದನೆಯ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂಥಲ್ಲಿ ಪ್ರಶಸ್ತಿ ಕೊಡ್ಲಿಕ್ಕೆ ಯಾರ್ದು ಇನ್ಫ್ಲೂಯೆನ್ಸ್ ಇಲ್ದಾನ ನಮ್ಮ ಕೋಣಿಮನೆಯವರ ನೇತೃತ್ವದಲ್ಲಿ ನಡೆಯತಕ್ಕಂತ ಈ ವಿಸ್ತಾರ ಟಿವಿ ಇಡೀ ರಾಜ್ಯಕ್ಕೆ ಒಂದು ವರ್ಷದಲ್ಲಿ ಈ ರಾಜ್ಯವನ್ನ ಮುಟ್ತಕ್ಕಂತ ಒಂದು ದೊಡ್ಡ ಚಾನೆಲ್ ಆಗಿ ಹೊರಗೆ ಬಂತು. ಕಾರ್ಯಕ್ರಮದಲ್ಲಿ ವಿನಯ್ ಕುಲಕರ್ಣಿ, ಪತ್ನಿ ಶಿವಲೀಲಾ ಕುಲಕರ್ಣಿ ಸೇರಿದಂತೆ ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸದಲಗಿ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ರು. ಒಟ್ಟಾರೆ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮನರಂಜನೆ ಜೊತೆಗೆ ಗುರುವಿನ ನಮನವನ್ನು ವಿಸ್ತಾರ ನ್ಯೂಸ್ ಬಹಳ ಅದ್ದೂರಿ ಹಾಗೂ ಗೌರವದಿಂದ ಸಮರ್ಪಿಸಿತು. ಶ್ರೀಧರ್ ಮುಂಡರಗಿ, ವಿಸ್ತಾರ ನ್ಯೂಸ್, ಧಾರವಾಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.